ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸ್ಲೀವ್ಸ್ ಕಟ್ಟಿಂಗ್ ಪೇಪರ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ತೋರಿಸಿದೆ. ಸೊ ಈ ವಿಡಿಯೋದಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ನೋಡಿ ನ್ಯೂಸ್ ಪೇಪರ್ ತೊಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಫೋಲ್ಡ್ ಈ ರೀತಿ ಮಾಡ್ಕೊಳ್ಳಿ. ಓಪನ್ ಸೈಡ್ ಯಾವಾಗಲೂ ನಮ್ಮ ಆಪೋಸಿಟ್ ಸೈಡ್ ಬರಬೇಕು, ಆ ರೀತಿ ಮಾಡ್ಕೊಳ್ಳಿ. ಈಗ ಅಳತೆ ಬ್ಲೌಸ್ ತೊಗೊಂಡು ಅಳತೆ ಬ್ಲೌಸಲ್ಲಿ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ನೋಡಿ. ಸೊ ನೋಡಿ, ಈಗ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ಸ್ ಲೂಸ್ ಬಂದು 5 ಇಂಚ್ ಇದೆ ಇವ್ರದ್ದು. ಮತ್ತು ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ಶೋಲ್ಡರ್ ಜಾಯಿಂಟಿಂದ ಇಟ್ಕೊಂಡು ನೋಡಿ. ಸೊ ಇವ್ರದ್ದು ಸ್ಲೀವ್ಸ್ ಕೂಡ 5 ಇಂಚ್ ಇದೆ. ಸೊ ಈಗ ಮಾರ್ಕಿಂಗ್ ಪೆನ್ ತೊಗೊಂಡು ನಾವು ಸ್ಲೀವ್ಸ್ ಲೂಸ್ ಬಂದು 5 ಇಂಚ್ ಇದೆ, ಪ್ಲಸ್ ನಾನು ಇಲ್ಲಿ 2 ಇಂಚು ಎಕ್ಸ್ಟ್ರಾ ಇಟ್ಕೋತಾ ಇದ್ದೀನಿ. ನೀವು ಬೇಕಂದರೆ 1 ಇಂಚ್ ಆದರೂ ಇಟ್ಕೋಬೋದು, 1.5 ಆದರೂ ಲೂಸ್ ಎಕ್ಸ್ಟ್ರಾ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ಸೊ ನಾನಿಲ್ಲಿ 5 + 2 7 ಇಂಚ್ ಇಟ್ಕೋತಾ ಇದ್ದೀನಿ. ಈಗ ಸ್ಲೀವ್ಸ್ ಉದ್ದ ಎಷ್ಟಿದೆ ಅಂತ 5 ಇಂಚ್ ಇದೆ, ಪ್ಲಸ್ 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಈ 1 ಇಂಚ್ ಬಂದು ಸ್ಟಿಚಿಂಗ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಇಟ್ಕೋತಾ ಇದ್ದೀನಿ ನಾನು. ಈಗ ಉದ್ದ ಆರ್ಮ್ ಡೌನ್ ಬಂದು ನಮ್ಮದು 5 ಇಂಚ್ ಇದೆ ಇವ್ರದ್ದು. ಸೊ 5 ಇಂಚ್ಗೆ ಪ್ಲಸ್ 3 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 3 ಇಂಚ್ ಆ್ಯಡ್ ಮಾಡ್ಕೊಂಡಾಗ ನಮಗೆ ಇಲ್ಲಿ 8 ಇಂಚ್ ಬರುತ್ತೆ. ಸೊ 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಸ್ಲೀವ್ಸ್ ಲೆಂತ್ ಬಂದು 6 ಇಂಚ್ ಇದೆ. ಸೊ ಈಗ ನಮ್ಮ ಕಡೆ ನಾವು ಕೂತ್ಕೊಂಡಿರೋ ಸೈಡಿಂದ ಸ್ಲೀವ್ಸ್ ಲೂಸ್ ಕಡೆಯಿಂದ ಇಲ್ಲ, ಆ ಕಡೆಯಿಂದ ನಾವು 6ಅಲ್ಲಿ ಅರ್ಧ ಅಂದರೆ 3 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ 3 ಇಂಚಿಗೆ ಇದು ಶೇಪ್ಗೋಸ್ಕರ ನಾವು 3 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಅಲ್ಲಿಗೆ ಕರೆಕ್ಟಾಗಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈಗ ನಾನು ಅಲ್ಲಿಯೂ ಸಹ ನಾವು ಸ್ಲೀವ್ಸ್ ಡೌನ್ ಬಂದು 5 ಇಂಚು ಪ್ಲಸ್ ಎಕ್ಸ್ಟ್ರಾ 3 ಇಂಚು, ಸೊ 8 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಅಲ್ಲಿ ಕರೆಕ್ಟಾಗಿ ಅಲ್ಲಿಂದ ಅಲ್ಲಿಗೆ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಶೇಪ್ಗೋಸ್ಕರ ಇಲ್ಲಿ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಡೌನ್ ಸೈಡು ಸಹ ಇಲ್ಲಿಂದ 1.5 ಇಂಚು ನಾವು ಮಾರ್ಕ್ ಮಾಡ್ಕೊಳ್ಳಿ. ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ 8 ಇಂಚು, ಅಲ್ಲಿಂದ 1.5 ಇಂಚು. ಮತ್ತು ನೋಡಿ, ಈ ರೀತಿ ಶೇಪ್ ಕೊಡಿ. ಈಗ ಇದನ್ನು ನೀಟಾಗಿ ಜಾಯಿನ್ ಮಾಡ್ಕೊಳ್ಳಿ. ಬಿಗಿನರ್ಸು ಈ ರೀತಿ ಶೇಪ್ ಕೊಟ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಈಗ ನಾನು ಫ್ರಂಟ್ ಶೇಪ್ ಕೊಡ್ತಾ ಇದ್ದೀನಿ. ಫ್ರಂಟ್ ಶೇಪ್ ಬಂದು ನಾವು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ 1/2 ಇಂಚು ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ನಾವು ಡೌನಲ್ಲಿ ಅಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀನಲ್ಲ ಅಲ್ಲಿ ಕರೆಕ್ಟಾಗಿ ಶೇಪ್ ಕೊಡಬೇಕು. ಸೊ ಶೇಪ್ ಕೊಟ್ಟಾದಮೇಲೆ ನಾನು ಸ್ಲೀವ್ಸ್ ಲೂಸಿಂದ ನಾವು ಮಾರ್ಕ್ ಮಾಡ್ಕೊಂಡಿರೋ ಪಾಯಿಂಟ್ಗೆ ಲೈನ್ ಹಾಕೋತಾ ಇದ್ದೀನಿ. ಈಗ ನಾವು ಅಳತೆ ಬ್ಲೌಸ್ ತೊಗೊಂಡು ನೋಡಿ ಎಷ್ಟು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಅಳತೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ. ಸೊ ನಾವು ಆರ್ಮ್ ಡೌನ್ 5 ಇಂಚ್ ಕೊಟ್ಟಾಗ ಪ್ಲಸ್ 3 ಇಂಚು ಯಾವುದೇ ಆರ್ಮ್ ಡೌನ್ ಎಷ್ಟಿದ್ರೂ ಸಹ ನಾವು 3 ಇಂಚ್ ಆ್ಯಡ್ ಮಾಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ಸ್ ಕಟ್ಟಿಂಗು ನೀಟಾಗಿ ಬರುತ್ತೆ. ಈಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಮಾಡ್ಕೊಂಡಿರೋ ಶೇಪ್ ಮೇಲೇ ಕಟ್ ಮಾಡಿಕೊಂಡು ಸೊ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಮತ್ತು ಈಗ ನಾಚ್ ಹಾಕ್ಕೊಳ್ಳಿ ಸೆಂಟರ್ ಪಾಯಿಂಟ್ಗೆ. ಈಗ ಫಸ್ಟ್ 2 ಪೇಪರ್ನ ತೊಗೊಂಡು ಫ್ರಂಟ್ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಫ್ರಂಟ್ ಶೇಪು ಕಟ್ ಮಾಡ್ಕೊಂಡಿದ್ದೀನಿ. ಅಳತೆ ಬ್ಲೌಸ್ ಯೂಸ್ ಮಾಡಿ ಈ ರೀತಿ ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೇಕು, ಪೇಪರ್ ಕಟ್ಟಿಂಗು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬಟ್ಟೆ ಮೇಲೆ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆ ವಿಡಿಯೋನ ನೋಡಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಕೆಳಗಡೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.